ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲೆಟ್ಸ್ ಕುಕ್ ಚಾನಲ್. ಬನ್ನಿ ಇವತ್ತು ಟೇಸ್ಟಿಯಾದ ಶಾವಿಗೆ ಸ್ವೀಟ್ ಮಾಡುವ ವಿಧಾನ ನೋಡೋಣ. ಮೊದಲಿಗೆ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. 4-5 ಸ್ಪೂನ್ ಸಕ್ಕರೆ, 1 ಕಪ್ ಕಾಯಿ ತುರಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ, ಜೊತೆಗೆ ನಾನು ಬಾದಾಮಿ ತೊಗೊಂಡಿದ್ದೀನಿ, ಹಾಗೆ 1 ಲೋಟ ಹಾಲು. ಸ್ಟವ್ ಮೇಲೆ ಪ್ಯಾನ್ ಇಟ್ಟು 3-4 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನ ಒಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡೋಣ. ತುಪ್ಪ ಕಾಯ್ದಾದ್ಮೇಲೆ 1 ಬೌಲ್ ಶಾವಿಗೆ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬ್ರೌನ್ ಆಗಿದೆ. ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಅದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ 1 ಲೋಟ ಹಾಲು ಹಾಕೊಳ್ಳೋಣ. ಹಾಲಿಗೆ ಅಲ್ಲೇ ಸಕ್ಕರೆ ಹಾಕ್ಕೊಳ್ಳೋಣ. 4-5 ಸ್ಪೂನ್ ಸಕ್ಕರೆ. ನಂತರ ಅದನ್ನು ಕೈ ಆಡಿಸ್ಕೊಳ್ಳೋಣ. ಸಕ್ಕರೆ ಕರಗೋ ಥರ ಕೈ ಆಡಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ ಅಂತ. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಉಪ್ಪು ಬರ್ತಿದೆ, ಹಾಲು ಕಾದಿದೆ. ನಂತರ ಫ್ರೈ ಮಾಡ್ಕೊಂಡಿರೋ ಶಾವಿಗೆನ ಹಾಕೊಳ್ಳೋಣ ಅದರೊಳಗಡೆ. ನೋಡಿ, ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿದಾಗಿದೆ. ಅದನ್ನು ನೀಟಾಗಿ ತಿರುಗ್ಕೊಳ್ಳೋಣ. ಇವಾಗ ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಳ್ಳೋಣ. ಅದೆಲ್ಲ ಶಾವಿಗೆ ಎಲ್ಲ ಬೆಂದಾದ್ಮೇಲೆ ಕಾಯಿ ತುರಿ ಹಾಕ್ಕೋಬೇಕು. 1 ಕಪ್ ಕಾಯಿ ತುರಿ. ನೋಡಿ, ಕಾಯಿ ತುರಿ ಎಲ್ಲ ಹಾಕಾದ್ಮೇಲೆ ಈ ಥರ ಬರುತ್ತೆ ಶಾವಿಗೆ. ಈ ಥರ ಇನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಇರುತ್ತೆ ಶಾವಿಗೆ ಸ್ವೀಟ್. ಸವಿಯಲು ಸಿದ್ಧ.